ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾವುದಾದ್ರೂ ಒಂದು ವೆಹಿಕಲ್ ನಂಬರ್ ಮೂಲಕ, ಯಾವುದಾದ್ರೂ ಒಂದು ವಾಹನದ ಕೇವಲ ಒಂದು ನಂಬರ್ ಮೂಲಕ ಅಥವಾ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಆ ನಂಬರ್ ಮೂಲಕ ನಾವು ಅದರ ಡೀಟೇಲ್ಸ್ನ ಚೆಕ್ ಮಾಡೋದು ಹೇಗೆ ಅಂತ ಇವತ್ತು ಚರ್ಚೆ ಮಾಡೋಣ. ಕೇವಲ ಅದರ ನಂಬರ್ ಪ್ಲೇಟ್ನಲ್ಲಿ ಇರುವಂಥ ನಂಬರ್ನ ಹಾಕಿದರೆ ಅವರ ಓನರ್ ಯಾರಿದ್ದಾರೆ, ಅದು ಯಾವ ಒಂದು ಡೇಟ್ಗೆ ರಿಜಿಸ್ಟರ್ ಆಗಿದೆ, ಅದರ ಒಂದು ಏಜ್ ಎಷ್ಟು ವರ್ಷ ಆಗಿದೆ ಅದು ರಿಜಿಸ್ಟರ್ ಆಗಿ, ನಂತರದಲ್ಲಿ ಅದರ ಒಂದು ರಿಜಿಸ್ಟ್ರೇಷನ್ ಎಲ್ಲಿವರೆಗೂ ವ್ಯಾಲಿಡಿಟಿ ಇದೆ ಮತ್ತು ಅದರ ಇನ್ಶೂರೆನ್ಸ್ ಎಲ್ಲಿವರೆಗೂ ಇದೆ, ಮತ್ತು ಅದರ ಒಂದು ಫಿಟ್ನೆಸ್ ಏನಂತಾರೆ FC ಅಂತಾರೆ, ಫಿಟ್ನೆಸ್ ಸರ್ಟಿಫಿಕೇಟ್ ಎಲ್ಲಿವರೆಗೂ ವ್ಯಾಲಿಡ್ ಇದೆ, ಎಲ್ಲವನ್ನು ಕೂಡ ನಾವು ಕೇವಲ ನಂಬರ್ ಪ್ಲೇಟ್ನಲ್ಲಿ ಇರುವಂಥ ನಂಬರ್ ಮೂಲಕ ನೋಡಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ಪ್ರೋಸೆಸ್ ಇದೆ ಅನ್ನೋದನ್ನು ಹೇಳ್ತೀನಿ. ಸ್ನೇಹಿತರೆ, ಪ್ಲೇಸ್ಟೋರ್ನಲ್ಲಿ ಒಂದು ಆ್ಯಪ್ ಇದೆ ಸ್ನೇಹಿತರೆ, ಎಂ ಪರಿವಾಹನ್ ಅಂತ, ನೆಕ್ಸ್ಟ್ ಜೆನ್ ಎಂ ಪರಿವಾಹನ್ ಅಂತ. ಆ ಆ್ಯಪ್ ಅನ್ನೋದು ಈ ರೀತಿ ಬರುತ್ತೆ. ಆ ಆ್ಯಪ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಬೇಕಾದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನಂತರದಲ್ಲಿ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡಿಬಿಟ್ಟು ಅದಕ್ಕೆ ಏನೇನು ಡೀಟೇಲ್ಸ್ ಹಾಕಬೇಕು ಎಲ್ಲವನ್ನು ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ, ಈ ರೀತಿ ಓಪನ್ ಆಗಿದೆ. ನಂತರದಲ್ಲಿ ಇಲ್ಲಿ ಕೆಳಗಡೆ ಸೈನ್ ಇನ್ ಅಂತ ಒಂದು ಆಪ್ಷನ್ ಬರುತ್ತೆ. ಮತ್ತು ಅದರ ಕೆಳಗಡೆನೇ ಇಲ್ಲಿ ನಿಮ್ಮ ಇದುವರೆಗೂ ಯಾವುದೇ ರೀತಿಯಲ್ಲಿ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಕ್ರಿಯೇಟ್ ಅಕೌಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ರಿಯೇಟ್ ಅಕೌಂಟ್ ಅಂತ, ನೀವು ಇದುವರೆಗೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು, ಇಲ್ಲಿ ಕೆಲವೊಂದಿಷ್ಟು ಡೀಟೇಲ್ಸ್ನ ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ. ಮೇಲುಗಡೆ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ. ನಮ್ಮ ರಾಜ್ಯವನ್ನು, ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಮ ಹೆಸರು ಹಾಗೆ ನಮ್ಮ ಫೋನ್ ನಂಬರು, ಇಲ್ಲಿ 6 ಅಂಕೆಗಳ ಒಂದು ಪಿನ್ನನ್ನು ರೆಡಿ ಮಾಡ್ಕೋಬೇಕು. ಮತ್ತು ಕೆಳಗಡೆ ಕನ್ಫರ್ಮ್ ಪಿನ್ ಅಂತ ಏನಿದೆ ಅಲ್ಲಿ ಮತ್ತೆ ಅದೇ ಪಿನ್ನನ್ನು ಹಾಕಬೇಕಾಗುತ್ತೆ. ನಂತರದಲ್ಲಿ ನಮ್ಮ ಇಮೇಲ್ ID ನ ಹಾಕಬೇಕಾಗುತ್ತೆ. ಇಲ್ಲಿ ನಿಮ್ಮ ಹೆಸರನ್ನ RC ಅಥವಾ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಇರೋ ಹಾಗೇ ನೀವು ಎಂಟರ್ ಮಾಡಬೇಕಾಗುತ್ತೆ. ನಿಮ್ಮ ಹೆಸರು, ನಿಮ್ಮ RC ಅಥವಾ ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಇದ್ದರೆ ಅವರ RC ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಇರೋ ಹಾಗೆ ನಂಬರ್ನ ಎಂಟರ್ ಮಾಡಿ, ನೋ ಪ್ರಾಬ್ಲಮ್. ನಂತರದಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ವೆರಿಫೈ ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ. ನಿಮ್ಮ ಫೋನ್ ನಂಬರ್ನ ವೆರಿಫೈ ಮಾಡಲಾಗುತ್ತೆ ಅಂತ. OTP ಬರುತ್ತೆ ಸ್ನೇಹಿತರೆ. OTPನ ನೀವು ಹಾಕಿಬಿಟ್ಟು ನಂತರದಲ್ಲಿ ಕೆಳಗಡೆ ವೆರಿಫೈ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ವೆರಿಫೈ ಅಂತ ನೀವು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ವೆರಿಫಿಕೇಷನ್ ಅನ್ನೋದು ಸಕ್ಸಸ್ಫುಲ್ ಆಗುತ್ತೆ. ನಂತರದಲ್ಲಿ ಇಲ್ಲಿ 6 ಅಂಕೆಗಳ OTPನ ಹಾಕಿಬಿಟ್ಟು ನೀವು ಸೈನ್ ಇನ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ನಾನು OTPನ ಹಾಕ್ಕೊಂಡಿದ್ದೀನಿ. ನಂತರದಲ್ಲಿ ಕೆಳಗಡೆ ಸೈನ್ ಇನ್ ವಿತ್ MPIN ಅಂತ ಏನಿದೆ, OTP ಅಲ್ಲ ಸಾರಿ, 6 ಅಂಕೆಗಳ MPIN ಹಾಕಿಬಿಟ್ಟು ಸೈನ್ ಇನ್ ಮಾಡಬೇಕಾಗುತ್ತೆ. 6 ಅಂಕೆಗಳ MPIN ನಾನು ಹಾಕಿಬಿಟ್ಟು ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ್ದೀನಿ. ನಾವು ಅಕೌಂಟನ್ನು ಕ್ರಿಯೇಟ್ ಮಾಡ್ತಿರ್ಬೇಕಾದ್ರೆ ಏನು MPIN ಹಾಕಿದ್ವಿ ಅದೇ MPIN ಹಾಕಬೇಕಾಗುತ್ತೆ. ನಂತರದಲ್ಲಿ ಇಲ್ಲಿ ನೋಡ್ಬೋದು, ವೆಹಿಕಲ್ ಅಂತ ಇದೆ. ಇದರ ಪಕ್ಕದಲ್ಲಿ ಒಂದು ಆಪ್ಷನ್ ಇದೆ ಸ್ನೇಹಿತರೆ, ಕಾಲಮ್ ಇದೆ. ಆ ಕಾಲಮ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ವೆಹಿಕಲ್ ನಂಬರ್ನ ಹಾಕಬೇಕಾಗುತ್ತೆ. ನಾವು ಯಾವ ವೆಹಿಕಲ್ನ ಡೀಟೇಲ್ಸ್ ಚೆಕ್ ಮಾಡ್ತಾಯಿದ್ವಿ ಆ ವೆಹಿಕಲ್ ನಂಬರ್ನ ಇಲ್ಲಿ ಹಾಕಬೇಕಾಗುತ್ತೆ. ಅದು ಯಾವುದೇ ವೆಹಿಕಲ್ ಇರ್ಬೋದು ಸ್ನೇಹಿತರೆ, ಬೈಕ್ ಇರ್ಬೋದು ಅಥವಾ ಲಾರಿ, ಕಾರು, ಯಾವುದೇ RTOನಲ್ಲಿ ರಿಜಿಸ್ಟರ್ ಆದಂಥ ಎಲ್ಲ ವೆಹಿಕಲ್ಗಳಲ್ಲಿ ಡೀಟೇಲ್ಸ್ ಸಿಗುತ್ತೆ. ನಂತರದಲ್ಲಿ ಸರ್ಚ್ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು, ವೆಹಿಕಲ್ನ ಎಲ್ಲ ಡೀಟೇಲ್ಸ್, ವೆಹಿಕಲ್ ನಂಬರು, ಓನರ್ ನೇಮ್ ಮಾತ್ರ ಕಂಪ್ಲೀಟಾಗಿ ಬರೋದಿಲ್ಲ ಸ್ನೇಹಿತರೆ. ಇಲ್ಲಿ ಸ್ವಲ್ಪ ಸ್ಟಾರ್ ಬರುತ್ತೆ, ಓನರ್ ನೇಮ್ ಮಾತ್ರ ಕಂಪ್ಲೀಟಾಗಿ ಬರೋದಿಲ್ಲ. ನಂತರದಲ್ಲಿ ರಿಜಿಸ್ಟ್ರೇಷನ್ RTO ಎಲ್ಲಿ ರಿಜಿಸ್ಟರ್ ಆಗಿದೆ, ವೆಹಿಕಲ್ ಕ್ಲಾಸ್ ಯಾವುದು, ಫ್ಯೂಲ್ ಟೈಪು ನೋಡ್ಬೋದು. ನಂತರದಲ್ಲಿ ವೆಹಿಕಲ್ ಏಜ್ ಎಷ್ಟು ದಿನ ಆಯಿತು ಗಾಡಿ ರಿಜಿಸ್ಟರ್ ಆಗಿ, ಹಾಗೆ ವೆಹಿಕಲ್ ಸ್ಟೇಟಸ್ ಏನು ಆ್ಯಕ್ಟಿವ್ ಇದೆಯಾ ಇಲ್ವಾ, ರಿಜಿಸ್ಟ್ರೇಷನ್ ಡೇಟ್ ಇಲ್ಲಿದೆ ನೋಡಿ, ರಿಜಿಸ್ಟ್ರೇಷನ್ ಡೇಟ್ ಕೂಡ ಇದೆ, ಫಿಟ್ನೆಸ್ ಎಲ್ಲಿವರೆಗೂ ಇದೆ ಅನ್ನೋದು ಕೂಡ ಇಲ್ಲಿ ಇದೆ, FC. ನಂತರದಲ್ಲಿ ಟ್ಯಾಕ್ಸ್ ಇನ್ಫಾರ್ಮೇಷನ್ ಇದೆ, ಇನ್ಶೂರೆನ್ಸ್ ಎಲ್ಲಿವರೆಗೂ ಇದೆ, ಎಲ್ಲವೂ ಕೂಡ ಇಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು ಯಾವುದೇ ವೆಹಿಕಲ್ನ ಸ್ಟೇಟಸ್ನ ನಾವು ಕೇವಲ ನಂಬರ್ ಮೂಲಕ ಇಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.